ಕರ್ನಾಟಕದಲ್ಲಿ ಮಿತಿ ಮೀರಿದ H1N1 ಪ್ರಕರಣಗಳು ಕರ್ನಾಟಕದಲ್ಲಿ ಬರೋಬ್ಬರಿ 4,000 ಗಡಿ ದಾಟಿದೆ. ಕರ್ನಾಟಕದಲ್ಲಿ ಮಿತಿ ಮೀರಿದ H1N1 ಪ್ರಕರಣಗಳು ಕರ್ನಾಟಕದಲ್ಲಿ 4,000 ಗಡಿ ದಾಟಿದ H1N1 ಪ್ರಕರಣಗಳು. ಹವಾಮಾನ ಬದಲಾವಣೆಯಿಂದ ಸೋಂಕು ಉಲ್ಬಣವಾಗಿದೆ. ಮಕ್ಕಳಲ್ಲಿ ವೃದ್ಧರಲ್ಲಿ ಸೋಂಕಿನ ಲಕ್ಷಣಗಳು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ. ಆರೋಗ್ಯ ಇಲಾಖೆ ಈಗಾಗಲೇ ತೀವ್ರ ನಿಗಾವನ್ನ ಕೂಡ ವಹಿಸ್ತಾ ಇದೆ. ಪರಿಸ್ಥಿತಿ ನಿಯಂತ್ರಿಸಲು ಆರೋಗ್ಯ ಇಲಾಖೆ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದೆ. ಆಸ್ಪತ್ರೆಗಳಲ್ಲಿ ಔಷಧಿ ಹಾಗೂ ಚಿಕಿತ್ಸಾ ಸೌಲಭ್ಯ ಸಿದ್ಧವಾಗಿಟ್ಟುಕೊಳ್ಳಲು ಸೂಚನೆಯನ್ನ ಸಹ ಕೊಟ್ಟಿದೆ. ಕರ್ನಾಟಕದಲ್ಲಿ H1N1 ಪ್ರಕರಣಗಳು ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ಬರೋಬ್ಬರಿ 4,000 ಗಡಿ ದಾಟಿದೆ. ಈಗಾಗಲೇ ಹವಾಮಾನ ಚೇಂಜ್ ಆಗ್ತಾ ಇದೆ. ಒಂದ್ಸರಿ ಬಿಸಿಲು ಬರುತ್ತೆ, ಒಂದ್ಸರಿ ಮಳೆ ಬರುತ್ತೆ. ಸೊ ಈ ಹವಾಮಾನ ಬದಲಾವಣೆಯಿಂದ H1N1 ಸೋಂಕು ಜಾಸ್ತಿ ಆಗ್ತಾ ಇದೆ. ಅದು ಕೂಡ ಮಕ್ಕಳಲ್ಲಿ ಹಾಗೆ ವೃದ್ಧರಲ್ಲಿ ಈ ಒಂದು ಸೋಂಕಿನ ಲಕ್ಷಣಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ 4,000 ಗಡಿ ದಾಟಿರುವಂತಹ H1N1 ಪ್ರಕರಣಗಳಿಗಾಗಿ ಹಾಗಾಗಿ ಆರೋಗ್ಯ ಇಲಾಖೆ ಕೂಡ ಸಾಕಷ್ಟು ಆಸ್ಪತ್ರೆಗಳಲ್ಲಿ ಔಷಧಿ ಹಾಗೆ ಟ್ರೀಟ್ಮೆಂಟು ಅಂದರೆ ಬೇರೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಸೌಲಭ್ಯಗಳನ್ನ ಮಾಡ್ಕೊಳ್ಳಿ ಅಂತ ಸೂಚನೆಯನ್ನು ಸಹ ಕೊಟ್ಟಿದೆ. ಸೊ ಈಗಾಗಲೇ ಕರ್ನಾಟಕದಲ್ಲಿ 4,000 ಗಡಿ ದಾಟಿದೆ H1N1 ಪ್ರಕರಣಗಳು. ಏನಪ್ಪ ಅಂತಂದರೆ ಜ್ವರ ಬರುತ್ತೆ, ಇದ್ದಕ್ಕಿದ್ದಂಗೆ ಜ್ವರ ಬರುತ್ತೆ, ಕೋಲ್ಡ್ ಬಂದಂಗಾಗುತ್ತೆ, ಜ್ವರ ಬರುತ್ತೆ. ಸೊ ಈ ಥರ ಜ್ವರ ಬಂತು H1N1ಗೆ ಕನ್ವರ್ಟ್ ಆಗ್ತಾ ಇದೆ. ಸೊ ಈಗಾಗಲೇ 4,000 ಪ್ರಕರಣಗಳು ಕಾಣಿಸ್ಕೊಂಡಿದೆ ನಮ್ಮ ರಾಜ್ಯದಲ್ಲಿ, ಬರೀ ಕರ್ನಾಟಕದಲ್ಲಿ ಮಾತ್ರ. ಹೀಗಾಗಿ ಪರಿಸ್ಥಿತಿ ನಿಯಂತ್ರಿಸಲು ಆರೋಗ್ಯ ಇಲಾಖೆ ಸಹ ಪರಿಶೀಲನೆಯನ್ನು ಮಾಡ್ತಾ ಇದೆ, ನಿಗಾ ವಹಿಸ್ತಾ ಇದೆ. ಸಾಕಷ್ಟು ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ ಮಾಡೋಕೆ ಎಲ್ಲ ಸೌಲಭ್ಯಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಹೇಳಿ ಸೂಚನೆಯನ್ನು ಸಹ ಕೊಟ್ಟಿದೆ. ಸೊ ಮಿತಿ ಮೀರ್ತಾ ಇದೆ H1N1 ಪ್ರಕರಣಗಳು. ಯಾರಾದರೂ ಜ್ವರ ಬಂತು ಅಂದರೆ ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ, ಎಲ್ಲೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಪರಿಸ್ಥಿತಿ ಹವಾಮಾನ ಚೇಂಜ್ ಆಗ್ತಾ ಇದೆ. ಒಂದು ಸರಿ ಮಳೆ ಬರುತ್ತೆ, ಬೆಳಿಗ್ಗೆ ಮಳೆ ಬಂದರೆ ಮಧ್ಯಾಹ್ನ ಬಿಸಿಲು ಬರುತ್ತೆ, ಮಧ್ಯಾಹ್ನ ಬಿಸಿಲು ಬಂದರೆ ಬೆಳಿಗ್ಗೆ ಮಳೆ ಬರುತ್ತೆ. ಇದೇ ರೀತಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಜ್ವರ ಬರ್ತಾ ಇದೆ. ಸೊ ಹೀಗಾಗಿ ಕರ್ನಾಟಕದಲ್ಲಿ 4,000 ಗಡಿ ದಾಟಿದೆ H1N1 ಪ್ರಕರಣ.